ನಿಲ್ಸುತ್ತೆ ಅಂದ್ರೆ ಮಾತು ನಿಮ್ಮನ್ನ ಹಳ್ಳಕ್ಕೆ ಹಾಕುತ್ತೆ ಅನ್ನೋದು ಮರಿಬೇಡಿ. ಮಿಸ್ಟರ್ ಸುದಿ ಸರ್, ಹಣ ಬಂದ. ಏನ್ ಸರ್ ಓಡ್ತಾ ಇದೆ ಮನೆಯಲ್ಲಿ? ಕುದಳಿ ಅಣ್ಣ, ಅದೇ ಸಡೆ ಅನ್ನೋ ಒಂದು ಪದ ಅಣ್ಣ. ಹೌದಾ? ಮೂಲ ಶುರುವಾಗೋದು ಕಿಚ್ಚನ ಚಪ್ಪಾಳೆಯಿಂದ ಅಣ್ಣ, ಅದು ಮೂಲ. ಅದಕ್ಕಿಂತ ಹೆಚ್ಚಾಗಿ ಸಡೆ ಅಂದ್ರೇನು? ಅವಶ್ಯಕತೆ ಇದೆಯಾ, ಅನಿವಾರ್ಯನಾ? ಅಣ್ಣ ಯೂಸ್ಲೆಸ್ ಅಂತ ಅಣ್ಣ. ನೀವೇನ್ ಹೇಳಿದ್ರಿ ಅವ್ರಿಗೆ? ಸಡೆ ಅಂದ್ರೆ ಏನು ಅರ್ಥ ಅಂದ್ರೆ ಅವ್ರಿಗೆ ಯೂಸ್ಲೆಸ್ ಅಂತಾನೆ ಬರುತ್ತೆ ಅಣ್ಣ. ಹಂಗೆ ಹೇಳಿಲ್ಲ ಸರ್ ನೀವು. ಖತಮ್, ಬಾಯ್ ಬಾಯ್, ಟಾಟಾ, ಗುಡ್ ಬಾಯ್. ಚೈಲ್ಡ್ ಅಂತಾನು ಬರುತ್ತೆ ಅಣ್ಣ. ಚೈಲ್ಡ್ ಅಂದ್ರೆ ಇನ್ಮೇಲೆ ನನಗೆ ನೀವು ಮಗು ತರಾನೇ ಕಾಣ್ತೀರಾ ಇನ್ಮೇಲೆ. ಸಡೆ ಸುದ್ದಿ ಅಲ್ಲ. ಯಾಕೆ ಕಳಿಸ್ತೀರಾ ಈಗ? ಕೋಪದಲ್ಲಿ ಬಂತಣ್ಣ. ಕೋಪದಲ್ಲಿ ಬರ್ಲಿಲ್ಲ ಸರ್, ನಿಮ್ಮ ದೃಷ್ಟಿಕೋನ ಹಂಗಿದೆ. ಸಾರಿ ಕೇಳೋದು ದೊಡ್ಡದಲ್ಲ. ಯಾವ ರೀತಿ ಕೇಳಿದ್ರಿ? ವಿಡಿಯೋ ರೆಡಿ ಇದೆನಪ್ಪ? ದಯವಿಟ್ಟು ಒಂಚೂರ ವಿಡಿಯೋ ವಿಟಿ ಹಾಕಿ. ನಾನು ಬಡವ, ನೊಂದಿದ್ದೇನೆ, ದುಡ್ಡಿಲ್ಲ ನನ್ನ ಹತ್ರ. ಆಶ್ಚರ್ಯ ಆಗೋದೇನಂದ್ರೆ ಇಲ್ಲಿ ಕೆಲವ್ರು ಮಾತಾಡ್ತೀರಿ, ಹೆಣ್ಣಿನ ಮೇಲೆ ಮಾತಾಡಿದ್ರೆ ತಪ್ಪು. ಅವಶ್ಯಕತೆ ಇದೆಯಾ, ಅನಿವಾರ್ಯನಾ? ಹೆಣ್ಣಿಗೆ ಈ ತರ ಹೇಳಿದ್ರೆ ತಪ್ಪು, ಕೆಲವು ವರ್ಡ್ಗಳು ತಪ್ಪು, ಏಕವಚನ ತಪ್ಪು, ಅದು ತಪ್ಪು ಅಂತೀರಿ. ಈ ತರ ವರ್ಡ್ಸ್ ಮಾತಾಡ್ಬೇಕಾದ್ರೆ ಸೈಲೆಂಟ್ ಆಗಿರ್ತೀರಿ. ಇದು ಆಕ್ಚುಲಿ ಚೆನ್ನಾಗಿರೋದು. ಇನ್ನೊಬ್ರು ಅದ್ರ ಬಗ್ಗೆ ಮಾತಾಡಕ್ ಹೋದ ತಕ್ಷಣ ಅದನ್ನ ದೊಡ್ಡದ್ ಮಾಡಕ್ ಹೋಗ್ಬೇಡಿ ಇವಾಗ ಅಂತೀರಿ. ಹೂ ಸ್ಟಾಪ್ಡ್ ಯು? ನಿಮ್ಮನ್ನ ತಡೆದಿರುವವರು ಯಾರು? ಬಟ್ ಅದೇ ನಿಮ್ ಬಗ್ಗೆ ಬಂದ್ರೆ, ನಿಮ್ಮ ಬಗ್ಗೆ ಬಂದ ಅಕಸ್ಮಾತ್ ನಿಮಗೆ ಜಾನ್ವಿ ಅವ್ರು ಯಾರಾದ್ರೂ ಸಡೆ ಅಂತ ಕರೆದಿದ್ರೆ ಏನ್ ಮಾಡ್ತಾ ಇದ್ರಿ? ಇದೊಂದೇ ಕಡ್ಲ ಈ ಕಾಗದಕ್ಕೆ ಒಳ್ಳೆ ವಿಷಯ. ಅಶ್ವಿನಿ ಅವ್ರು ಏನ್ ಮಾಡ್ತಾ ಇದ್ರಿ? ಈಗ ಮಾತು ಬೇಡ, ಈಗ ದೊಡ್ಡದ್ ಮಾಡೋದ್ ಬೇಡ ಅಂತೀರಿ. ಹೊರಗಡೆ ಹೇಗೆ ಕಾಣಿಸಿರ್ಬೋದು ಅಂತ. ನಿಮ್ಮ ಅಪ್ಪ ಅಮ್ಮ ನಿನ್ನ ಏನು ಅಂತ ಹುಟ್ಟಿಸ್ಬಿಟ್ರು. ಅದೇನ್ ಮುಹೂರ್ತ ನೋಡ್ಬೇಕು, ನಿನ್ನ ಹುಟ್ಟಿಸಿದ ಮುಹೂರ್ತನ. ಸ್ವಲ್ಪ ಮಾತಾಡೋಣ ಈಗ. ಇದೇ ಅಶ್ವಿನಿ ಅವರು, ಜಾನ್ವಿ ಅವರು ಇಷ್ಟೆಲ್ಲ ಮಾತಾಡಿ ಪ್ರತಿ ಒಂದಕ್ಕೂ ಸಿಂಗುಲರ್ ಮಾತಾಡೋದ್ರ ಬಗ್ಗೆ ಮಾತಾಡೋರು ಇವರು. ಒಬ್ಬ ಸಡೆ ಅಂತ ಹೇಳಿದಾಗ ಇನ್ನೊಬ್ಬ ವ್ಯಕ್ತಿ ಅದ್ರ ಬಗ್ಗೆ ಮಾತಾಡ್ತೀನಿ ಅಂತ ಹೋದಾಗ ಅದನ್ನ ದೊಡ್ಡದ್ ಮಾಡಬೇಡಿ, ಇವಾಗ ಅದನ್ನ ತೆಗಿಬೇಡಿ, ಅದನ್ನ ಹೈಲೈಟ್ ಮಾಡಬೇಡಿ ಅಂತೀರಿ. ಡಸಂಟ್ ಇಟ್ ಲುಕ್ ವೆರಿ ಸೆಲೆಕ್ಟಿವ್ ರಿಯಾಕ್ಷನ್ ಟು ದ ಪಬ್ಲಿಕ್? ಎಸ್ ಅಶ್ವಿನಿ ಅವರೇ, ನನಗೆ ಫಸ್ಟ್ ಆ ಪದದ ಅರ್ಥ ನನಗೆ ಗೊತ್ತಿರೋದಿಲ್ಲ ಅಣ್ಣ. ನಾನು ಓ ಮೈ ಗಾಡ್, ಅಪ್ಪಿ ಇದು ಯಾವ್ದೋ ಫ್ಲಾಶ್ ಬ್ಯಾಕ್ ರೆಬಲ್ ಸ್ಟಾರ್ ಅಂಬರೀಶ್ ಹಳೇದು. ಅಕ್ಕಿ ಇಲ್ಲ, ಬೆಳೆ ಇಲ್ಲ, ಚಕ್ರ ಕತೆ ಇದಂಗಿದೆಯಲ್ಲಪ್ಪಿ. ನಮಗ್ ಮುಖ್ಯವಾಗಿ ಬೇಕಾಗಿದ್ದೇನು ಅಂದ್ರೆ ಜಾನ್ವಿ ಅವ್ರು ಹೇಳಿದ್ದು ಅದು ಕೆಟ್ಟ ಪದ ಅಂತ ಹೇಳಿದ ತಕ್ಷಣ ನನಗೆ ನಾನು ಕಣ್ಣೆದ್ರಿಗೆ ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಣ್ರಿ. ಯಾರಾದ್ರು ಏ ಅಮ್ಮ ಅಂದಾಗ ಕೆಟ್ಟ ಬರ್ಡ್ ಅದು ಏನ್ರಿ ಅದು ಮಾತಾಡೋದು? ಏನ್ ಮಾತಾಡ್ತಾರ್ರಿ? ಯಾವನ್ರಿ ಅವನು? ಡಸ್ ಇಟ್ ಇವನ್ ಲುಕ್ ಗುಡ್? ಇದೇ ವ್ಯಕ್ತಿ ಪದೇ ಪದೇ ಎಲ್ಲಾ ವಿಚಾರಕ್ಕೂ ವಾಯ್ಸ್ ಎತ್ತವರು. ಕನ್ನಡ ಅಂತ ಬಂದಾಗ ಹೆಸರು ಮಾಡಿರೋರು, ಸೆಲ್ಫ್ ರೆಸ್ಪೆಕ್ಟ್ ಅಂತ ಬಂದಾಗ ವಾದ ಮಾಡೋರು, ಹೆಣ್ಣಿನ ಬಗ್ಗೆ, ರೈಟ್ಸ್ ಬಗ್ಗೆ ಅಂತ ಏನಾರ ಬಂದಾಗ ಎಲ್ಲಾ ತರ ವಿವಾದಗಳನ್ನ ಫೇಸ್ ಮಾಡೋರು, ಧ್ವನಿ ರೇಸ್ ಮಾಡೋ ಅಶ್ವಿನಿ ಅವರಿಗೆ ಪಕ್ಕದಲ್ಲಿರೋ ಒಂದು ಹುಡುಗಿ ಕೆಟ್ಟ ಪದ ಒಳ್ಳೆ ಪದ ಬರಲ್ಲ. ಬರೀ ಇಂಥದೆಯಾ? ಇಂಥ ಜನ ಎಲ್ಲಿ ಸಿಗ್ತಾ ನಿಮ್ಗೆ? ಹೊಡಿರಿ ಚಪ್ಪಾಳೆ, ಹೊಡಿರಿ. ಇದು ನಮ್ ದೇಶ ಅಂದ್ರೆ.